ಭಾರತದ ಉತ್ತರ ಪೂರ್ವ ಭಾಗದಲ್ಲಿರುವ ತ್ರಿಪುರ ರಾಜ್ಯದ ಉದಯಪುರ ಪಟ್ಟಣದಲ್ಲಿ ನೆಲೆಸಿರುವ ಮಾತಾ ತ್ರಿಪುರ ಸುಂದರಿ ದೇವಾಲಯವು ಸುಮಾರು 524 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಅತ್ಯಂತ ಮಹತ್ವದ ಶಕ್ತಿಪೀಠವಾಗಿದೆ. ಈ ದೇವಾಲಯವನ್ನು ಸ್ಥಳೀಯವಾಗಿ ಮಾತಾಬರಿ ಅಥವಾ ತ್ರಿಪುರೇಶ್ವರಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಶಕ್ತಿ ಆರಾಧನೆಯ ದೃಷ್ಟಿಯಿಂದ ಇದು ಭಾರತದ ಅತ್ಯಂತ ಪವಿತ್ರ ಹಾಗೂ ಪ್ರಭಾವಶಾಲಿ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಾಲಯವನ್ನು ಕ್ರಿಸ್ತ ಶಕ 1501ರಲ್ಲಿ ತ್ರಿಪುರದ ಮಾಣಿಕ್ಯ ವಂಶದ ಮಹಾರಾಜರಾದ ಧನ್ಯ ಮಾಣಿಕ್ಯ ಬಹದ್ದೂರ್ ಅವರು ಸ್ಥಾಪಿಸಿದರು. ಅಂದು ಉದಯಪುರವು ಮಾಣಿಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ದಂತಕಥೆಗಳ ಪ್ರಕಾರ ಧನ್ಯ ಮಾಣಿಕ್ಯ ಅವರಿಗೆ ಕನಸಿನಲ್ಲಿ ಆದಿಶಕ್ತಿ ಸ್ವತಃ ದರ್ಶನ ನೀಡಿ ದೈವಿಕ ಆಜ್ಞೆಯನ್ನು ನೀಡಿದಳು. ಆ ಆಜ್ಞೆಯ ಪ್ರಕಾರವೇ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಈ ದೇವಾಲಯದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ಇದನ್ನು ಆಮೆಯ ಬೆನ್ನಿನ ಆಕಾರವನ್ನು ಹೋಲುವ ಬೆಟ್ಟದ ಮೇಲೆ ನಿರ್ಮಿಸಿರುವುದು. ಹಿಂದೂ ಧರ್ಮದಲ್ಲಿ ಆಮೆ ಅಥವಾ ಕೂರ್ಮ ಸ್ಥಿರತೆ, ಧೈರ್ಯ ಮತ್ತು ಬ್ರಹ್ಮಾಂಡದ ಆಧಾರವನ್ನು ಸೂಚಿಸುತ್ತದೆ. ವಿಷ್ಣುವಿನ ಕೂರ್ಮ ಅವತಾರದ ಸಂಕೇತವೂ ಇದಾಗಿದೆ. ಆಮೆಯ ಬೆನ್ನಿನ ಮೇಲೆ ದೇವಾಲಯ ನಿರ್ಮಿಸಿರುವುದು ಶಕ್ತಿ ಸಂಪೂರ್ಣ ಬ್ರಹ್ಮಾಂಡವನ್ನು ಧರಿಸಿ ಕಾಯುತ್ತಿರುವ ಶಕ್ತಿಯ ಸಂಕೇತ ಎಂದು ತಾಂತ್ರಿಕವಾಗಿ ಅರ್ಥೈಸಲಾಗುತ್ತದೆ. ಈ ವಾಸ್ತುಶಿಲ್ಪವು ಕೇವಲ ಭೌತಿಕ ವಿನ್ಯಾಸವಲ್ಲ, ಅದು ಆಧ್ಯಾತ್ಮಿಕ ತತ್ವದ ಪ್ರತಿಬಿಂಬವಾಗಿದೆ ಎಂದು ಪಂಡಿತರು ವಿವರಿಸುತ್ತಾರೆ. ತ್ರಿಪುರ ಸುಂದರಿ ದೇವಾಲಯವು ಪ್ರಾಚೀನ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ಶಿವನು ಸತಿ ದೇವಿಯ ದೇಹವನ್ನು ಹೊತ್ತು ತಾಂಡವ ನೃತ್ಯ ಮಾಡಿದಾಗ ಅವಳ ದೇಹದ ವಿಭಿನ್ನ ಅಂಗಗಳು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬಿದ್ದು ಶಕ್ತಿಪೀಠಗಳಾಗಿ ರೂಪುಗೊಂಡವು. ಸತಿದೇವಿಯ ಬಲಪಾದದ ಒಂದು ಭಾಗ ಬಿದ್ದ ಸ್ಥಳವೇ ಈ ದೇವಾಲಯ ಇರುವ ಸ್ಥಳ ಎಂದು ಶಾಸ್ತ್ರಗಳು ಮತ್ತು ದಂತಕಥೆಗಳು ಹೇಳುತ್ತವೆ. ಇದರಿಂದಲೇ ಈ ಕ್ಷೇತ್ರಕ್ಕೆ ಅಪಾರ ಶಕ್ತಿಯ ಸ್ಥಾನಮಾನ ದೊರಕಿದೆ. ಇಲ್ಲಿ ಪೂಜಿಸಲ್ಪಡುವ ದೇವಿಯು ಷೋಡಶಿ, ಲಲಿತಾ ಅಥವಾ ತ್ರಿಪುರ ಸುಂದರಿ ಎಂಬ ನಾಮಗಳಿಂದ ಪ್ರಸಿದ್ಧಳಾಗಿದ್ದಾಳೆ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಆಕೆ 3 ಲೋಕಗಳಲ್ಲಿ ಅತ್ಯಂತ ಸುಂದರ ಮತ್ತು ಪರಮಶಕ್ತಿಯ ಸ್ವರೂಪವೆಂದು ಪೂಜಿಸಲ್ಪಡುತ್ತಾಳೆ. ಈ ದೇವಾಲಯದ ಮತ್ತೊಂದು ಅಪೂರ್ವ ವೈಶಿಷ್ಟ್ಯವೆಂದರೆ ಇದು ವೈಷ್ಣವ ಮತ್ತು ಶಾಕ್ತ ಪಂಥಗಳನ್ನು ಸೇತುವೆ ಮಾಡುವ ದೈವಿಕ ಕ್ಷೇತ್ರವಾಗಿದೆ. ಸಾಮಾನ್ಯವಾಗಿ ಶಕ್ತಿಪೀಠಗಳಲ್ಲಿ ಶಕ್ತಿ ದೇವಿಯ ಪೂಜೆಯೇ ಪ್ರಧಾನವಾಗಿರುತ್ತದೆ. ಆದರೆ ಇಲ್ಲಿ ಭಗವಾನ್ ವಿಷ್ಣುವನ್ನು ಶಾಲಗ್ರಾಮ ಶಿಲೆ ಅಥವಾ ಕಪ್ಪು ಜಿಯೋಡ್ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶಕ್ತಿ ದೇವಿಯ ಜೊತೆಗೆ ವಿಷ್ಣುವಿನ ಆರಾಧನೆ ನಡೆಯುವ ಇಂತಹ ಶಕ್ತಿಪೀಠಗಳು ಭಾರತದಲ್ಲಿಯೇ ಅಪರೂಪವಾಗಿದ್ದು, ಇದರಿಂದ ಈ ದೇವಾಲಯವು ಶಿವಶಕ್ತಿ ವಿಷ್ಣು ತ್ರಿವೇಣಿ ಸಂಗಮದ ದೈವಿಕ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಈ ತತ್ವವೇ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಭಾರತದ ಧಾರ್ಮಿಕ ತತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ದಂತಕಥೆಯ ಪ್ರಕಾರ ಧನ್ಯ ಮಾಣಿಕ್ಯ ರಾಜನಿಗೆ ಚಿತ್ತಗಾಂಗ್ ಪ್ರದೇಶದಿಂದ ತ್ರಿಪುರ ಸುಂದರಿ ದೇವಿಯ ವಿಗ್ರಹವನ್ನು ತರಬೇಕು ಎಂಬ ದೈವಿಕ ಸೂಚನೆ ದೊರಕಿತು. ಆಗ ಚಿತ್ತಗಾಂಗ್ ತಿಪ್ಪೇರ ರಾಜ್ಯದ ವ್ಯಾಪ್ತಿಯಲ್ಲಿ ಇತ್ತು. ವಿಗ್ರಹವನ್ನು ತರಿಸಿದ ನಂತರ ರಾಜನು ದೇವಾಲಯದ ಸಮೀಪ ಒಂದು ಪವಿತ್ರ ಕೊಳವನ್ನು ತೋಡಿಸಲು ಆದೇಶಿಸಿದನು. ಆ ಉತ್ಖನನದ ಸಮಯದಲ್ಲಿ ಇನ್ನೊಂದು ದೇವಿಯ ವಿಗ್ರಹ ಪತ್ತೆಯಾಯಿತು. ಅದನ್ನು ಜನರು ಪ್ರೀತಿಯಿಂದ ಛೋಟಿ ಮಾ ಎಂದು ಕರೆಯಲಾರಂಭಿಸಿದರು. ಈ 2 ವಿಗ್ರಹಗಳು ಇಂದಿಗೂ ದೇವಾಲಯದ ಪ್ರಮುಖ ಪೂಜಾ ಕೇಂದ್ರಗಳಾಗಿವೆ. ಮಹಾರಾಜ ಧನ್ಯ ಮಾಣಿಕ್ಯ ಅವರು ದೇವಾಲಯದ ನಿತ್ಯ ಪೂಜೆ ಮತ್ತು ವಿಧಿವಿಧಾನಗಳಿಗಾಗಿ ಇಂದಿನ ಉತ್ತರ ಪ್ರದೇಶದ ಕನ್ನೌಜ್ನಿಂದ 2 ಪುರೋಹಿತರನ್ನು ಆಹ್ವಾನಿಸಿದರು. ಆ ಪುರೋಹಿತರ ವಂಶಸ್ಥರು ಇಂದಿಗೂ ಈ ದೇವಾಲಯದಲ್ಲಿ ಪೂಜೆ ನಡೆಸುತ್ತಿದ್ದಾರೆ ಎಂಬುದು ಈ ಕ್ಷೇತ್ರದ ಜೀವಂತ ಪರಂಪರೆಯ ಸಾಕ್ಷಿಯಾಗಿದೆ. ಇದು ಕೇವಲ ದೇವಾಲಯವಲ್ಲ, ಅದು ಪೀಳಿಗೆಗಳಿಂದ ಸಾಗಿ ಬಂದ ಆಧ್ಯಾತ್ಮಿಕ ಸಂಸ್ಕೃತಿಯ ಕೇಂದ್ರವಾಗಿದೆ.
ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ಈ ದೇವಾಲಯದಲ್ಲಿ ನಡೆಯುವ ಮಹೋತ್ಸವಕ್ಕೆ ಅಪಾರ ಮಹತ್ವವಿದ್ದು, ಆ ದಿನದಂದು 2 ಲಕ್ಷಕ್ಕೂ ಅಧಿಕ ಭಕ್ತರು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿ ಮಾತಾ ತ್ರಿಪುರ ಸುಂದರಿಯ ದರ್ಶನ ಪಡೆಯುತ್ತಾರೆ. ದೀಪಾವಳಿಯ ದೀಪಗಳ ಬೆಳಕು, ಮಂತ್ರೋಚ್ಚಾರಣೆ ಮತ್ತು ಭಕ್ತರ ಘೋಷಣೆಗಳು ಈ ಕ್ಷೇತ್ರವನ್ನು ದೈವಿಕ ಶಕ್ತಿಯಿಂದ ತುಂಬಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.